ಅಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 22ನೇ ಅಧ್ಯಾಯದಲ್ಲಿ ಇವತ್ತು 39ನೇ ಶ್ಲೋಕ. ನ ಯತ್ರ ನಿದ್ರಾ ಮೂರ್ಛಾವಾ ನಾರ್ಥದೃಂಗ್ ನ ಮನೋರಥಃ ನಾನುವೃತ್ತಿರ್ನ ಪ್ರಳಯಃ ತದ್ಬ್ರಹ್ಮ ವಿಜಿತಾತ್ಮನಃ. ಭಗವಂತನನ್ನ ಹೋಗಿ ಸೇರ್ತಾನೆ ಜ್ಞಾನಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ತನ್ನ ಬಂಧಕ ಶಕ್ತಿಯನ್ನ ದೂರ ಮಾಡಿಕೊಂಡು ಸ್ವಪ್ರಕಾಶನಾದಂತಹ ಭಗವಂತನಲ್ಲಿ ಅವನು ಭಗವಂತನ ಸಮೀಪದಲ್ಲಿ ಹೋಗಿ ತನ್ನ ಸ್ವರೂಪಭೂತವಾದ ಆನಂದವನ್ನ ಜ್ಞಾನಿಯಾಗಿ ಅನುಭವಿಸ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಅಲ್ಲಿ ಅಂದರೆ ಭಗವಂತನ ಸಮೀಪದಲ್ಲಿ ಇರುವಂತಹ ಆ ಜೀವನಿಗೆ ಸುಷುಪ್ತಿಯಾಗಲಿ, ಮೂರ್ಛೆಯಾಗಲಿ, ಜಾಗೃತ ಅವಸ್ಥೆಯಾಗಲಿ, ಸ್ವಪ್ನ ಆಗಲಿ ಇದ್ಯಾವುದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವನ್ಮುಕ್ತಿ ಇರೋದಿಲ್ಲ, ಪ್ರಳಯ ಇಲ್ಲ, ಸ್ವಪ್ನ ಇಲ್ಲ, ಜಾಗೃತಾವಸ್ಥೆ ಇಲ್ಲ, ಮೂರ್ಛೆ ಇಲ್ಲ, ಸುಷುಪ್ತಿಯೂ ಇಲ್ಲ. ನ ಯತ್ರ ನಿದ್ರಾ ಮೂರ್ಛಾವಾ ನ ಅರ್ಥದೃಂಗ್ ನ ಮನೋರಥಃ ನ ಅನುವೃತ್ತಿ ನ ಪ್ರಳಯ. ಇದ್ಯಾವುದೂ ಇರೋದಿಲ್ಲಂತೆ ಮೋಕ್ಷದಲ್ಲಿ. ಮನಸ್ಸನ್ನ ನಿಗ್ರಹ ಮಾಡಿಕೊಂಡಿರ್ತಕ್ಕಂತಹ ಆ ಜ್ಞಾನಿಗೆ, ವಿಜಿತಾತ್ಮನಃ, ತನ್ನ ಸ್ವರೂಪವನ್ನ ಆನಂದಪೂರ್ಣವಾಗಿಸುವಂತಹ ಇಂಥ ಭಗವಂತ ಅವನಿಗೆ ಸಿಗ್ತಾನೆ ಅಂತ ಅರ್ಥ. ಹಿಂದಿನ ಶ್ಲೋಕದಿಂದ ಅನ್ವಯ ಮಾಡ್ಕೊಳ್ಬೇಕು. ತನ್ನ ಸ್ವರೂಪ ಏನಿದೆ, ಜೀವನ ಸ್ವರೂಪ, ಅದು ಈ ಸಂಸಾರಾವಸ್ಥೆಯಲ್ಲಿ ಅವನಿಗೆ ಸಿಕ್ಕಿರೋದಿಲ್ಲ. ಅಲ್ಲಿ ಆ ತನ್ನ ಸ್ವರೂಪ
ಅದು ಪೂರ್ಣವಾಗಿ ಅವನಿಗೆ ಸಿಗ್ತದೆ, ಆನಂದ ಪೂರ್ಣನಾಗಿ ಬಿಡ್ತಾನೆ ಅಲ್ಲಿ. ಈ ರೀತಿ ತನ್ನ ಸ್ವರೂಪವನ್ನು ಆನಂದಪೂರ್ಣವಾಗಿಸುವಂಥವನು ಮುಕ್ತ ನಿಯಾಮಕನಾದಂತಹ ಭಗವಂತ. ಅಂತಹ ಭಗವಂತ ಅವನಿಗೆ ಸಿಗ್ತಾನೆ ಅಲ್ಲಿ ಅಂತ ಪೃಥು ಮಹಾರಾಜನಿಗೆ ಸನಕಾದಿಗಳು ಆ ಮೋಕ್ಷದ ಸ್ವರೂಪವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಈ ಶ್ಲೋಕವು ಕೂಡ ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಇಲ್ಲ. ಹಿಂದಿನ 2 ಶ್ಲೋಕಗಳು ಇಲ್ಲ ಅಂತ ನಾವು ಹೇಳಿದ್ವಿ. ಈ ಶ್ಲೋಕವು ಕೂಡ ಹಿಂದಿನ ವ್ಯಾಖ್ಯಾನಕಾರರ ಪಾಠದಲ್ಲಿ ಅವರು ಕೈ ಬಿಟ್ಟಿದ್ದಾರೆ. ಇಲ್ಲಿ ಅನುವೃತ್ತಿ ಅನ್ನೋ ಒಂದು ಶಬ್ದ ಇದೆ. ನಾನುವೃತ್ತಿ ನ ಪ್ರಳಯ ತದ್ ಬ್ರಹ್ಮ ವಿಜಿತಾತ್ಮನಃ ಅಂತ. ಅನುವೃತ್ತಿ ಅಂತಂದ್ರೆ ಜೀವನ್ಮುಕ್ತಿ ಎಂಬುದಾಗಿ ಇಟ್ಟುಕೊಳ್ಬೇಕು. ಉಳಿದದ್ದಕ್ಕೆಲ್ಲ ಗೊತ್ತಾಗ್ತದೆ. ನ ಯತ್ರ ನಿದ್ರಾ ಅಂದ್ರೆ ಸುಷುಪ್ತಿ ಅಂತ ಅರ್ಥ, ಮೂರ್ಛಾವಸ್ಥೆ, ಆಮೇಲೆ ಅರ್ಥದೃಕ್ ಅಂದ್ರೆ ಜಾಗೃತ ಅವಸ್ಥೆ, ಸ್ವಪ್ನ ಅಂತೆಲ್ಲ ಗೊತ್ತಾಗ್ತದೆ. ಮನೋರಥ ಅಂದ್ರೆ ಸ್ವಪ್ನ. ಈ ಅನುವೃತ್ತಿ ಅಂದ್ರೆ ಏನು ಅಂತ ಒಂದು ಗೊತ್ತಾಗೋದಿಲ್ಲ. ಆ ಶಬ್ದದ ಅರ್ಥ ಕೂಡಲೇ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಶಬ್ದ ನಿರ್ಣಯ ಎಂಬ ಗ್ರಂಥದ ವಾಕ್ಯವನ್ನು ಉದಾಹರಿಸಿ ಆ ಶಬ್ದದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅನುವೃತ್ತಿರಿತಿ ಪ್ರಾಜ್ಞೈ ಜೀವನ್ಮುಕ್ತಿರುದೀರ್ಯತೆ ಇತಿ ಶಬ್ದ ನಿರ್ಣಯೇ ಅಂತ. ಅನುವೃತ್ತಿ ಅಂದರೆ ಜ್ಞಾನಿಗಳು ಜೀವನ್ಮುಕ್ತಿಯನ್ನ ಆ ರೀತಿ ಕರೀತಾರೆ ಅಂತ ಶಬ್ದ ನಿರ್ಣಯ ಹೇಳ್ತಾ ಇದೆ. ಹಾಗಾಗಿ ಅನುವೃತ್ತಿ ಅಂದರೆ ಜೀವನ್ಮುಕ್ತಿ ಅಂತ ಅರ್ಥ. ಆ ಮೋಕ್ಷದಲ್ಲಿ ಭಗವಂತನ ಬಳಿ ಇರುವ ಜೀವನಿಗೆ ಸುಷುಪ್ತಿ ಆಗಲಿ, ಮೂರ್ಛೆ ಆಗಲಿ, ಅಥವಾ ಜಾಗೃತ ಅವಸ್ಥೆ ಆಗಲಿ, ಸ್ವಪ್ನ ಆಗಲಿ, ಅಥವಾ ಜೀವನ್ಮುಕ್ತಿ ಆಗಲಿ, ಪ್ರಳಯನೂ ಯಾವುದೂ ಇರೋದಿಲ್ಲ. ಅಂತಹ ಒಂದು ಸ್ಥಿತಿಯನ್ನ ತನ್ನ ಸ್ವರೂಪದ ಪೂರ್ಣ ಆವಿರ್ಭಾವ, ಆನಂದಪೂರ್ಣವಾಗಿ ಇರುವಿಕೆ, ಇಂತಹ ಒಂದು ಸ್ಥಿತಿಯನ್ನ ತಲುಪಿಸ್ತಕ್ಕಂಥವನು ಭಗವಂತ. ಅಂತಹ ಭಗವಂತನನ್ನ ಅಲ್ಲಿ ಅವನು ಪಡಿತಾನೆ. ನ ಯತ್ರ ನಿದ್ರಾ ಮೂರ್ಛಾವ ನಾರ್ಥದೃಂಗ್ ನ ಮನೋರಥಃ ನಾನುವೃತ್ತಿರ್ನ ಪ್ರಳಯ ತದ್ಬ್ರಹ್ಮ ವಿಜಿತಾತ್ಮನಃ. ತತ್ವಂ ನರೇಂದ್ರ ಜಗತಾಮಥ ತಸ್ಥುಷಾಂ ಚ ದೇಹೇಂದ್ರಿಯಾಸು ಧಿಷಣಾತ್ಮಭಿರಾತ್ ಆವೃತಾನಾಂ ಯಕ್ಷೇತ್ರವಿತ್ ತ್ವಮುನಯೋರ್ಹೃದಿ ವಿಶ್ವಗಾಧಿಃ ಪ್ರತ್ಯಕ್ಷಕಾಸ್ತಿ ಭಗವಾಂಸ್ತಮವೈಃ ಸೋಸ್ಮಿ. ಆಚಾರ್ಯ, ಹೋದ ಶ್ಲೋಕದಲ್ಲಿ ಜೀವನ್ ಮುಕ್ತಿ ಎಂಬ ಶಬ್ದಕ್ಕೆ ಏನು ಅಪರೋಕ್ಷ ಜ್ಞಾನ ಅಂತಮ್ಮ? ಏನು ಜೀವನ್ ಮುಕ್ತಿ ಎಂಬ ಶಬ್ದಕ್ಕೆ ಏನಂತ? ಅಂದ್ರೆ ಈ ಸಂಸಾರದಲ್ಲಿ ಇರುವಂತಹ ಅವಸ್ಥೆಗಳಿವೆಲ್ಲ. ನಾವು ಸಂಸಾರದಲ್ಲಿರುವಾಗ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಹಾಗೆ ಮೂರ್ಛಾವಸ್ಥೆ, ಅಪರೋಕ್ಷ ಜ್ಞಾನಾನಂತರದಲ್ಲಿ ಜೀವನ್ಮುಕ್ತಿ ಅವಸ್ಥೆ ಅಂತನೂ ಒಂದಿರ್ತದಲ್ಲ, ಆ ಅವಸ್ಥೆ, ಇದ್ಯಾವುದೂ ಇರೋದಿಲ್ಲ ಅಂತ. ಇದರಲ್ಲಿ ಸಂಸಾರಾವಸ್ಥೆಯಲ್ಲಿ ಏನೇನು ಅವಸ್ಥೆಗಳು ಇರ್ತಾವೋ ಅವನಿಗೆ ಆ ರೀತಿಯಾದ ಯಾವ ಅವಸ್ಥೆಗಳು ಕೂಡ ಇರೋದಿಲ್ಲ ಅಂತ ಹೇಳೋದು ತಾತ್ಪರ್ಯ. ಜೀವನ್ ಮುಕ್ತಿ ಅಂದ್ರೆ ಏನದು? ಅದು ಅಪರೋಕ್ಷ ಕಾಲದ ಮೇಲೆ ಅಸಂಪ್ರಜ್ಞಾತ ಸಮಾಧಿಯ ಏನದು? ಹಾಗಲ್ಲ, ಅಲ್ಲ, ಅಸಂಪ್ರಜ್ಞಾತ ಸಮಾಧಿಯಲ್ಲೇ ಇರಬೇಕು ಅಂತೇನಿಲ್ಲ. ಜೀವನ್ಮುಕ್ತರು ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಅವರು ಬೇರೆ ಕರ್ಮಗಳನ್ನ ಮಾಡ್ತಾ ಇರ್ತಾರಲ್ಲ, ಆ ಕರ್ಮ ಮತ್ತೆ ಇನ್ನೊಂದು ಕರ್ಮಕ್ಕೆ ಕಾರಣ ಆಗೋದಿಲ್ಲ. ಆದರೂ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಜೀವನ್ಮುಕ್ತಿ ಅವಸ್ಥೆಯಲ್ಲೂ ಕೂಡ ಅವರು ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಯಾವ ರೀತಿಯ ಕರ್ಮ ಮಾಡ್ತಾರೆ ಅಂತೇನದು ನಿಶ್ಚಯ ಇಲ್ಲ, ಇಂಥದ್ದೇ ಮಾಡ್ತಾರೆ ಅಂತೇನಿಲ್ಲ. ಕೆಲವರು ಧ್ಯಾನಾವಸ್ಥೆಯಲ್ಲೂ ಇರ್ತಾರೆ ಜೀವನ್ಮುಕ್ತರು.
ಎಲ್ಲರೂ ಜ್ಞಾನಾವಸ್ಥೆಯಲ್ಲೇ ಇರಬೇಕು ಅಂತಿಲ್ಲ. ಕೆಲವರು ವಿಹಾರ ಮಾಡ್ತಿರ್ತಾರೆ, ಸತ್ಯಲೋಕದಲ್ಲಿ ಇರ್ತಾರೆ, ಬೇರೆ ಬೇರೆ ಲೋಕಗಳಲ್ಲೂ ಇರ್ತಾರೆ. ಹಾಗೆ ಆ ತರ ಕರ್ಮ ಮಾಡೋದಿಲ್ಲ. ಓಕೆ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಮೋಕ್ಷ ಆಗೋದಕ್ಕಿಂತ ಮುಂಚಿನ ಅವಸ್ಥೆ ಅಷ್ಟೆ. ಓಕೆ. ಮತ್ತೆ ಪ್ರಳಯ ಇಲ್ಲ. ಪ್ರಳಯ ಇಲ್ಲ ಅಂತಂದ್ರೆ ನಾಶ ಇಲ್ಲ ಅಂತ ಅರ್ಥ. ಮತ್ತೆ ಮೋಕ್ಷಕ್ಕೆ ಹೋದವರು ಮತ್ತೆ ಹಿಂತಿರುಗಿ ಬರೋದಿಲ್ಲ, ಹಾಗರ್ಥ. ಹಾಗೆ ಮುಂದುವರಿಸ್ತಾ ಸನಕಾದಿಗಳು ತಮ್ಮ ಮಾತನ್ನ ಹೇಳ್ತಾ ಇದ್ದಾರೆ. ನರೇಂದ್ರ ಅಂತ ಸಂಬೋಧನೆ ಮಾಡ್ತಾರೆ ಅವನಿಗೆ, ಪೃಥು ಮಹಾರಾಜನಿಗೆ. ಎಲೆ ರಾಜ, ಅಥ ಭಗವಂತ ಎಂಥವನು ಅಂತ ತಿಳಿಸ್ತಾ ಇದ್ದಾರೆ. ಆ ಭಗವಂತನ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಸನಕಾದಿಗಳು. ಭಗವಂತ ಅಂದ್ರೆ ಏನು, ಜೀವರು ಅಂದ್ರೆ ಏನು, ನಿನ್ನನ್ನು ನೀನು ಯಾವ ರೀತಿ ತಿಳ್ಕೊಳ್ಬೇಕು, ಜೀವರ ಸ್ವರೂಪ ಏನು, ಭಗವಂತನ ಸ್ವರೂಪ ಏನು ಅಂತ ಹೇಳಿ ಈ ಶ್ಲೋಕದಲ್ಲಿ ಜೀವ ಮತ್ತು ಭಗವಂತರ ಬಗ್ಗೆ ಇರುವ ವೈಲಕ್ಷಣ್ಯ ಅದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಇದನ್ನ ನಾವು ಮುಮುಕ್ಷುಗಳು ಅವಶ್ಯವಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅಂತಂದ್ರೆ ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ, ಅಹಂಕಾರ ಮೊದಲಾದವುಗಳಿಂದ ಆವೃತವಾದಂತಹ ಈ ಒಂದು ಜಂಗಮ ಸ್ಥಾವರಗಳೇನಿದ್ದಾವೆ ಅವುಗಳಿಗೆಲ್ಲ ಅಸ್ತಿತ್ವವನ್ನು ತಂದುಕೊಡ್ತಕ್ಕಂಥವನು ಆ ಭಗವಂತ. ಕ್ಷೇತ್ರವಿತ್ ಅಂದ್ರೆ ಅವ್ಯಕ್ತ ಮೊದಲಾದಂತಹ ರೂಪವಾದ ಈ ಕ್ಷೇತ್ರವನ್ನ ತಿಳಿದವನವನು ಕ್ಷೇತ್ರವಿತ್. ಅಂತಹ ಭಗವಂತ, ಒಂದು ನಿಮಿಷ, ಒಂದು ನಿಮಿಷ ಬರ್ತೇನೆ. ಆಡಿಯೋ ಬರ್ತಾ ಇಲ್ಲ, ಅವ್ರು ವೆಯ್ಟ್ ಮಾಡಿ ಹೇಳಿದ್ದಾರೆ ಅವರು.
ಹರೇ ನಮಃ. ಭಗವಂತನ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ ಸನಕಾದಿಗಳು. ದೇಹೇಂದ್ರಿಯಾಸು ಧಿಷಣಾತ್ಮಭಿಃ ಆವೃತಾನಾಂ. ದೇಹ, ಇಂದ್ರಿಯ, ಹಸು ಅಂದರೆ ಪ್ರಾಣ, ಬುದ್ಧಿ, ಅಹಂಕಾರ ಮೊದಲಾದವುಗಳಿಂದ ಆವೃತವಾಗಿರ್ತಕ್ಕಂತಹ ಈ ಸ್ಥಾವರ ಮತ್ತು ಜಂಗಮಗಳೇನಿದ್ದಾವೆ ಅವುಗಳಿಗೆ ಅಸ್ತಿತ್ವವನ್ನು ತಂದುಕೊಡ್ತಕ್ಕಂಥವನು ಕ್ಷೇತ್ರವಿತ್. ಈ ಕ್ಷೇತ್ರವನ್ನ ತಿಳಿದವನು. ಕ್ಷೇತ್ರ ಅಂದ್ರೆ ಅವ್ಯಕ್ತಾದಿ ರೂಪವಾದ ಈ ಪ್ರಪಂಚ. ಈ ಕ್ಷೇತ್ರವನ್ನ ತಿಳಿದವನು ಆ ಭಗವಂತ. ಅವನು ಎಲ್ಲರ ಒಳಗೂ ಕೂಡ ಪ್ರಕಾಶಿಸ್ತಾ ಇದ್ದಾನೆ. ಎಲ್ಲರ ಒಳಗೂ ಪ್ರಕಾಶ ರೂಪದಲ್ಲಿ ಇದ್ದಾನೆ ಆ ಭಗವಂತ. ಅಂತಹ ಭಗವಂತ ನಮ್ಮ ಒಳಗೂ ಇದ್ದಾನೆ. ಆದರೆ ನೀನು ಈ ಜಂಗಮ ಮತ್ತು ಸ್ಥಾವರ ಜಂತುಗಳಲ್ಲಿ ಒಬ್ಬ ಅಷ್ಟೆ. ಅನೇಕ ಸ್ಥಾವರ ಜಂಗಮ ಪ್ರಾಣಿಗಳಿದ್ದಾವೆ ಜಗತ್ತಿನಲ್ಲಿ, ಅದರಲ್ಲಿ ನೀನು ಒಬ್ಬ ಅಂತ ಆ ರಾಜನಿಗೆ ಸನಕಾದಿಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ ನೀನು ಒಬ್ಬ, ನಾನು ಒಬ್ಬ ಅಂತಾರೆ. ನೀನು ಅನೇಕ ದುಃಖಗಳಿಗೆ ಭಾಜನನಾಗಿದ್ದಿ. ನಿನ್ನ ಹೃದಯದಲ್ಲಿ ಮಾತ್ರ ನೀನಿದ್ದಿ. ಅಂಥ ಜೀವ ಅಂತ ನಿನ್ನನ್ನು ನೀನು ತಿಳ್ಕೊ. ನಾನು ಅಂಥ ಒಬ್ಬ ಜೀವನೇ, ನನ್ನ ಹೃದಯದಲ್ಲಿ ಮಾತ್ರ ಇರುವಂತಹ ಒಬ್ಬ ಜೀವ. ನಾನು ಜ್ಞಾನದಲ್ಲಿ ನಿನಗಿಂತ ಸ್ವಲ್ಪ ಉತ್ತಮನಾಗಿರ್ಬೋದಷ್ಟೇ. ಆದರೆ ನಾನು ಒಬ್ಬ ಸಾಮಾನ್ಯ ಜೀವ, ನೀನು ಒಬ್ಬ ಜೀವ. ನಿನ್ನ ಹೃದಯದಲ್ಲಿ ಮಾತ್ರ ಇರುವಂತಹ ಜೀವ ನೀನು. ಅನೇಕ ದುಃಖಗಳಿಗೆ ಭಾಗಿಯಾಗ್ತಕ್ಕಂಥವನಾಗಿದ್ದಿ. ಈ ಜಗತ್ತಿನಲ್ಲಿರುವ ಕೋಟ್ಯಾಂತರ ಸ್ಥಾವರ ಜಂಗಮ ಜಂತುಗಳಲ್ಲಿ ನೀನು ಒಬ್ಬ ಅಂತ ಹೀಗೆ ತಿಳ್ಕೋ. ಆ ಭಗವಂತ ಎಲ್ಲರ ಒಳಗೂ ಪ್ರಕಾಶಿಸ್ತಾ ಇದ್ದಾನೆ. ಜಗತ್ತಿನಲ್ಲಿರುವ ಎಲ್ಲ ಜಂಗಮ ಸ್ಥಾವರ ಜೀವಗಳಿಗೂ ಕೂಡ ಅಸ್ತಿತ್ವವನ್ನು ಕೊಡ್ತಾ ಇದ್ದಾನೆ. ಒಳಗೆ ಕೂತು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ ಆ ಭಗವಂತ ಅಂತ. ಹೀಗೆ ಭಗವಂತನಿಗೂ ನಮಗೂ ಇರತಕ್ಕಂತಹ ಒಂದು ವ್ಯತ್ಯಾಸ, ಜೀವ ಬ್ರಹ್ಮರ ವೈಲಕ್ಷಣ್ಯ ಎಷ್ಟು ಇಬ್ಬರಿಗೂ ಕೂಡ ವೈಲಕ್ಷಣ್ಯ ಇದೆ ಅಂತನ್ನೋದನ್ನ ಇದರಿಂದ ನಾವು ತಿಳ್ಕೊಳ್ಬೋದು. ಆ ಭಗವಂತ ಎಲ್ಲವನ್ನೂ ಬಲ್ಲವನು, ಎಲ್ಲ ಕಡೆಯಲ್ಲೂ ಇದ್ದಾನೆ. ಎಲ್ಲ ಜಂಗಮ ಸ್ಥಾವರಗಳಿಗೂ ಅಸ್ತಿತ್ವವನ್ನು ಕೊಡ್ತಾನೆ. ಆ ಜೀವರ ಬಗ್ಗೆ ಹೇಳುವಾಗ ದೇಹೇಂದ್ರಿಯ ಸುಧಿಷಣಾತ್ಮಭಿಹಿ ಆವೃತಾನಾಂ ಅಂತ ಒಂದು ವಿಶೇಷಣ. ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ, ಅಹಂಕಾರ ಮೊದಲಾದವುಗಳಿಂದ ಆವೃತವಾಗಿರುವಂಥದ್ದು ಈ ಜಂಗಮ ಸ್ಥಾವರ ಪ್ರಾಣಿಗಳು. ಅವುಗಳಿಗೆ ಅಸ್ತಿತ್ವವನ್ನು ತಂದು ಕೊಡ್ತಕ್ಕಂಥವನು ಆ ಭಗವಂತ ಅಂತ. ಈ ಶ್ಲೋಕ ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಅವರು ಪೂರ್ತಿ ಬಿಟ್ಟಿಲ್ಲ, ಅದರಲ್ಲಿ ಅರ್ಧ ಶ್ಲೋಕ ಬೇರೆ ಮಾಡಿದ್ದಾರೆ, ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಈ ಶ್ಲೋಕದ ಉತ್ತರಾರ್ಧ ಮೊದಲನೇದ್ದು ತತ್ವಂ ನರೇಂದ್ರ ಜಗತಾಮತತಸ್ಥುಷಾಂಚ ದೇಹೇಂದ್ರಿಯಾಸು ಧಿಷಣಾತ್ಮಭಿಃ ಆವೃತಾನಾಂ. ಸರಿ, ಮುಂದೆ ಯಕ್ಷೇತ್ರವಿತ್ ತ್ವಮನಯೋರ್ಹೃದಿ ವಿಶ್ವಗಾಧಿಃ ಪ್ರತ್ಯಕ್ಷಕಾಸ್ತಿ ಭಗವಾಂಸ್ತಮವೈಹಿ ಸೋಸ್ಮಿ ಅಂತ ಇರೋದಲ್ಲಿ ಅವರು ಯಕ್ಷೇತ್ರ ವಿತ್ತಪತಯ ಹೃದಿ ವಿಶ್ವಗಾವಿಹಿ ಪ್ರತ್ಯಕ್ಷಕಾಸ್ತಿ ಭಗವಾಂಸ್ತಮವೈಹಿ ಸೋಸ್ಮಿ ಅಂತ ಈ ರೀತಿ ವ್ಯತ್ಯಾಸ ಮಾಡಿದ್ದಾರೆ ಅವರು. ಈ ಶ್ಲೋಕ ಜೀವನಿಯಾಮಕನಾಗಿ ಎಲ್ಲ ಕಡೆಯಲ್ಲಿ ಬೆಳಗತಕ್ಕಂತಹ ಆ ಭಗವಂತನನ್ನ ಸೋಸ್ಮಿ, ನಾನೇ ಆ ಭಗವಂತ ಅಂತ ತಿಳಿ
ಅಂತ ಹೀಗೆ ಉಪದೇಶ ಮಾಡ್ತಾ ಇದ್ದಾರೆ ಸನಕಾದಿಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆ ಭಗವಂತ ನಾನೇ ಅಂತ ತಿಳಿ, ಎಲ್ಲ ಕಡೆಯಲ್ಲೂ ಎಲ್ಲ ಜೀವರಿಗೂ ನಿಯಾಮಕನಾಗಿ ಬೆಳಗ್ತಾ ಇರ್ತಕ್ಕಂತಹ ಯಾವ ಭಗವಂತ ಇದ್ದಾನೆ ಆ ಭಗವಂತನೇ ನಾನು ಅಂತ ತಿಳ್ಕೋ ಅಂತ ಐಕ್ಯವನ್ನು ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ರೀತಿ ಪಾಠನೇ ಇಟ್ಕೊಂಡಿದ್ದಾರೆ ಅವರು. ಸೋಸ್ಮಿ ಇತ್ಯವೈಹಿ, ಅವನೇ ನಾನು ಅಂತ ತಿಳ್ಕೋ ಅಂತ. ವಿದ್ಯಾ ಅವರು ಶ್ರೀಧರಿಯ ವ್ಯಾಖ್ಯಾನ ಪ್ರಕಾರ ಇದು ಜೀವ ಮತ್ತು ಪರಮಾತ್ಮರ ಅಭೇದ ಹೇಳಲಿಕ್ಕೆ ಹೊರಟಿದೆ. ಜೀವ ಪರಮಾತ್ಮರ ಐಕ್ಯವನ್ನೇ ಇಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವ ವ್ಯಾಖ್ಯಾನ ಪ್ರಕಾರ ಜೀವ ಭಗವಂತನ ಶರೀರ ಆದ್ದರಿಂದ ಭಗವದಾತ್ಮಕ ಅಂತ ಆ ರೀತಿ ಅವರ ಅಭಿಪ್ರಾಯ. ಭಗವಂತನ ಶರೀರ ಅಂತೆ ಜೀವ, ಆದ್ದರಿಂದ ಅದು ಭಗವದಾತ್ಮಕ ಅಂತ. ಇನ್ನು ಇವರು ಜೀವಗೋಸ್ವಾಮಿ ಅವರ ವ್ಯಾಖ್ಯಾನ ಪ್ರಕಾರ ಜೀವ ಪರಮಾತ್ಮನ ಒಂದು ಅಂಶ, ಅಥವಾ ಪರಮಾತ್ಮ ಜೀವನಲ್ಲಿ ಇರ್ತಾನೆ, ಜೀವನು ಪರಮಾತ್ಮನ ನಿತ್ಯ ಅಧಿಷ್ಠಾನ ಅನ್ನೋ ಅಭಿಪ್ರಾಯದಿಂದ ಅಂತಲೂ ಕೂಡ ಹೇಳ್ತಾರೆ. ವಿಶ್ವನಾಥ ವ್ಯಾಖ್ಯಾನ ಪ್ರಕಾರ ಅಂಶಾಂಶಿ ಭಾವ ಅಂತ, ಪರಮಾತ್ಮ ಮತ್ತು ಜೀವಾತ್ಮರಿಗೆ ಸೂರ್ಯ ಮತ್ತು ಸೂರ್ಯನ ಕಿರಣಗಳು ಹೇಗೋ ಹಾಗೆ ಪರಮಾತ್ಮನಿಗೂ ಜೀವಾತ್ಮರಿಗೂ ಅಂಶಾಂಶಿ ಭಾವ ಇದೆ ಅಂತ ಅವರು ಹೇಳುತ್ತಾರೆ. ಶುಕದೇವ ವ್ಯಾಖ್ಯಾನದ ಪ್ರಕಾರ ಜೀವ ಸ್ವರೂಪತಃ ಪರಮಾತ್ಮನಿಗಿಂತ ಭಿನ್ನನಾದರೂ ಅವನ ಅಧೀನನಾದ ಪ್ರಯುಕ್ತ ಅಭಿನ್ನ. ಅಂದ್ರೆ ಇಲ್ಲಿ ಭೇದವನ್ನು ಅಭೇದವನ್ನು ಎರಡನ್ನೂ ಒಪ್ತಾರೆ ಅವರು. ಭೇದ ಸಹಿಷ್ಣುವಾದ ಅಭೇದ, ಪೂರ್ಣ ಅಭೇದ ಅಲ್ಲ, ಭೇದವನ್ನ ಸಹಿಸ್ಕೊಳ್ತಕ್ಕಂತಹ ಅಭೇದ. ಪರಮಾತ್ಮನಿಗಿಂತ ಜೀವ ಭಿನ್ನನಾದರೂ ಕೂಡ ಅವನ ಅಧೀನ, ಆದ್ರಿಂದ ಅಭೇದ ಅಂತ. ಈ ಎಲ್ಲ ವ್ಯಾಖ್ಯಾನಕಾರರು ಕೂಡ ತತ್ವನಿರ್ಣಯ ಎಂಬ ಮಧ್ವಾಚಾರ್ಯರು ತೋರಿಸುವ ವಾಕ್ಯ ಏನಿದೆ ಆ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಮಧ್ವಾಚಾರ್ಯರು ತತ್ವನಿರ್ಣಯ ಗ್ರಂಥದ ವಾಕ್ಯವನ್ನ ಇಲ್ಲಿ ಉದಾಹರಿಸ್ತಾರೆ. ಸರ್ವಸತ್ತಾ ಪ್ರದತ್ವಾತ್ತು ಸರ್ವತತ್ವಂ ಹರಿಸ್ಮೃತಃ ಸರ್ವತ್ರ ವಿತತತ್ವಾದ್ವಾ ಸೋಹಂ ತ್ವಮಿತಿ ಚೋಚ್ಯತೆ ಸರ್ವಾಂತರ್ಯಾಮಕತ್ವಾತ್ತು ನ ಜೀವಾತ್ಮತ್ವತೋ ಹರಿಃ ಇತಿ ತತ್ವನಿರ್ಣಯೇ. ಇದು ತತ್ವನಿರ್ಣಯ ಎಂಬ ಗ್ರಂಥದ ವಾಕ್ಯ. ಇದನ್ನು ಉದಾಹರಿಸಿ ಮಧ್ವಾಚಾರ್ಯ ಹೇಳ್ತಾರೆ, ತ್ವಂ ಅನಯೋಃ ಸ್ಥಾವರ ಜಂಗಮಯೋಃ ಮಧ್ಯೆ ಏಕೋ ಜೀವಃ ವಿಶ್ವಗಾಧಿಃ ನಾನಾ ದುಃಖಃ ಸನ್ ಹೃದಿ ತಮವೈಃ ಅಹಂ ಚ ಸಹ ಜೀವೋ ಅಸ್ಮಿ ಜ್ಞಾನಾನ್ ಮಹಾನ್ ಭವಾಮಿ ಯಹ ಕ್ಷೇತ್ರವಿತ್ ಸರ್ವಸ್ಯ ಪ್ರತ್ಯಕ್ ಚಕಾಸ್ತಿ ಸ ಭಗವಾನ್ ಇತಿ. ಈ ಶ್ಲೋಕದ ಅಭಿಪ್ರಾಯವನ್ನ ಆಚಾರ್ಯರು ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ತತ್ವನಿರ್ಣಯ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಸರ್ವಸತ್ತಾ ಪ್ರದತ್ವಾತ್, ಎಲ್ಲದಕ್ಕೂ ಅಸ್ತಿತ್ವಪ್ರದನಾದ್ದರಿಂದ ಎಲ್ಲ ವಸ್ತುಗಳ ತತ್ವ ಎಂಬುದಾಗಿ ಭಗವಂತ ಕರೆಸಿಕೊಳ್ತಾನೆ. ತತ್ವಂ ಹರಿಃ ಸ್ಮೃತಃ, ಸರ್ವತತ್ವಂ, ಎಲ್ಲವುಗಳ ತತ್ವ ಅವನು. ಅಥವಾ ಸರ್ವತ್ರ ವಿತತತ್ವಾದ್ವಾ ಅಂತ ಮತ್ತೊಂದು ಎರಡು ರೀತಿಯ ಅರ್ಥನೂ ಅದೇ ತತ್ವನಿರ್ಣಯ ಗ್ರಂಥ ಹೇಳ್ತದೆ. ಸರ್ವತ್ರ ವ್ಯಾಪ್ತನಾದ್ದರಿಂದ ಸರ್ವತತ್ವ ಎಂಬುದಾಗಿ ಕರೆಸ್ಕೊಳ್ತಾನೆ.
ತತನಾದ್ದರಿಂದ ತತ್ವ. ತತ್ವ ಅಂದ್ರೇನು? ತತ. ತತ ಅಂದ್ರೆ ಎಲ್ಲತ್ರ ವ್ಯಾಪ್ತ. ಸ್ವಾರ್ಥೆ ತ್ವ ಅನ್ನೋ ಪ್ರತ್ಯಯ ಬಂದಿದೆ, ತತ್ವಂ ಅಂತ. ತತ್ವಂ ಅಂದ್ರೆ ಹಾಗೆ. ಈ ರೀತಿ ವ್ಯಾಖ್ಯಾನ ಮಾಡಿದಾಗ ಇದು ನಮಗೆ ಸೋಹಂ, ಆಮೇಲೆ ತತ್ವಮಸಿ ಮೊದಲಾದ ವೇದಗಳು ಬೇರೆ ರೀತಿ ಹೇಳ್ತಾ ಇದೆ ಅಲ್ವಾ, ಅದಕ್ಕೆ ವಿರೋಧ ಬರ್ತದಲ್ಲ ಅಂತ ಅನ್ನಿಸ್ಬೋದು. ಹಾಗೇನು ವಿರೋಧ ಇಲ್ಲ. ಯಾಕೆಂದ್ರೆ ಪರಮಾತ್ಮ ಸರ್ವಾಂತರ್ಯಾಮಿ ಆದ್ದರಿಂದ ಸೋಹಂ ಅಂತ ಹೇಳ್ತದೆ. ಸೋಹಂ ಅಂದ್ರೇನು? ಆದಿತ್ಯಾಂತರ್ಗತನೇ ನನ್ನ ಅಂತರ್ಯಾಮಿ ಅಂತ ಅರ್ಥ. ಸೋಹಂ ಅಂದ್ರೆ ಆದಿತ್ಯನ ಒಳಗೆ ಏನಿದ್ದಾನಲ್ಲ ಅಂತರ್ಯಾಮಿಯಾಗಿ, ಅವನೇ ನನ್ನ ಅಂತರ್ಯಾಮಿ ಆಗಿದ್ದಾನೆ ಅಂತ ಹಾಗೆ ಅರ್ಥ ಹೊರತು ಅದಕ್ಕೆ ಜೀವ ಸ್ವರೂಪನಾದ್ದರಿಂದ ಸೋಹಂ ಅಂತ ತಿಳ್ಕೊಳ್ಬಾರ್ದು. ಅಭೇದ ಪರವಾಗಿ ಅಲ್ಲ. ಈ ಶ್ಲೋಕದ ಮುಂದೆ ಎರಡನೇದ್ದು ಉತ್ತರಾರ್ಧ ಏನಿದೆ ಅಲ್ಲಿ ತ್ವಮನಯೋಹೋ ಅಂತೇನಿದೆ ಅಂದರೆ ಈ ಸ್ಥಾವರ ಮತ್ತು ಜಂಗಮಗಳ ನಡುವೆ, ತ್ವಮನಯೋಹೋ ಈ ಸ್ಥಾವರ ಮತ್ತು ಜಂಗಮಗಳ ನಡುವೆ ನೀನು ಒಬ್ಬ ಜೀವ. ಯಾಕೆಂದ್ರೆ ವಿಶ್ವಗಾದಿಹಿ, ವಿಶ್ವಗಾದಿಹಿ ಅಂದ್ರೆ ನಾನಾ ದುಃಖವುಳ್ಳವನಾಗಿದ್ದಿ. ಆಧಿ ಆಧಿವ್ಯಾಧಿಗಳು ಅಂತರ್ಥ. ಹೃದಯ ಅನ್ನೋದನ್ನ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ತಮ್ಮ ಅವೈಹಿ ಅನ್ನೋದ್ರ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು. ಹೃದಯ ಅವೈಹಿ ಅಂತ ಅಂದ್ರೆ ಆ ಜೀವ ಹೃದಯದಲ್ಲಿದ್ದಾನೆ ಅಂತ ತಿಳ್ಕೋ ಅಂತ ಅರ್ಥ. ಇದಕ್ಕೆ ಹೃದಯೇಶ ಆತ್ಮ ಅನ್ನೋ ವೇದ ಪ್ರಮಾಣವಾಗಿದೆ. ಇನ್ನು ಸೋಸ್ಮಿ ಅಂತೇನಿದೆ ಕೊನೆಗೆ, ಸೋ ಅಸ್ಮಿ ಅಂತಂದ್ರೆ ನಾನೂ ಕೂಡ ಒಬ್ಬ ಜೀವ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸನಕಾದಿಗಳು. ನೀನು ಹೇಗೆ ಜೀವನೋ ಹಾಗೆ ನಾನು ಒಬ್ಬ ಜೀವನೇ, ನಾನೂ ಜೀವ ನೀನೂ ಜೀವ ಅಂತ. ಅಲ್ಲಿ ಒಟ್ಟಿಗೆನೆ ಹೇಳಬಹುದಾಗಿತ್ತು, ನಾನು ನೀನು ಇಬ್ರು ಜೀವರು ಅಂತ ಒಟ್ಟಿಗೆ ಹೇಳಬಹುದಾಗಿತ್ತು. ಆದರೆ ನಾನೂ ಜೀವನೇ ಆಗಿದ್ದೇನೆ ಅಂತ ಪ್ರತ್ಯೇಕ ಹೇಳಲಿಕ್ಕೆ ಏನು ಕಾರಣ ಗೊತ್ತಾ? ನಾನು ನಿನ್ನಂತೆ ಅಲ್ಲ. ಯಾಕೆಂದ್ರೆ ಜ್ಞಾನದಲ್ಲಿ ನಿನಗಿಂತ ನಾನು ಹಿರಿಯ ಅನ್ನೋದನ್ನು ಸೂಚನೆ ಮಾಡಬೇಕಾಗಿದೆ ಅವರು. ಅದಕ್ಕೋಸ್ಕರ ಒಟ್ಟಿಗೆ ಹೇಳಲಿಲ್ಲ, ಪ್ರತ್ಯೇಕವಾಗಿ ಹೇಳಿದರು. ಸೋಸ್ಮಿ ಅಂತ ಮೊದಲು ನೀನು ತ್ವಮನಯೋಹೋ ಹೃದಯ ವಿಶ್ವಗಾದಿಹಿ ಅಂತ ಹೇಳಿ, ಈ ಸ್ಥಾವರ ಜಂಗಮ ಜೀವಗಳಲ್ಲಿ ನೀನು ಒಬ್ಬ ಜೀವ ಅಷ್ಟೇ, ಅನೇಕ ರೋಗ ರುಜಿನಗಳು ಉಳ್ಳವನಾಗಿದ್ದಿ, ನಿನ್ನ ಹೃದಯದಲ್ಲಿ ಮಾತ್ರ ನೀನು ಉಳ್ಳವನಾಗಿದ್ದಿ ಅಂತ ಪ್ರತ್ಯೇಕವಾಗಿ ಆ ರಾಜನನ್ನ ಹೇಳಿ, ಆಮೇಲೆ ಕೊನೆಗೆ ಸೋಸ್ಮಿ ನಾನು ಒಬ್ಬ ಜೀವನೇ ಅಂತ ಪ್ರತ್ಯೇಕ ಹೇಳಿದರು. ಅದಕ್ಕೆ ಕಾರಣ ನಿನಗೂ ನನಗೂ ಬಹಳ ವ್ಯತ್ಯಾಸ ಇದೆ. ಜ್ಞಾನದಲ್ಲಿ ನಾನು ಹಿರಿಯ, ಜ್ಞಾನದಲ್ಲಿ ನಿನಗಿಂತ ನಾನು ಹಿರಿಯನಾಗಿದ್ದೇನೆ ಅನ್ನೋದು ಅವರ ಅಭಿಪ್ರಾಯ. ಆ ಅಭಿಪ್ರಾಯದಿಂದ ನಾನು ಒಬ್ಬ ಜೀವ ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಕ್ಷೇತ್ರವಿತ್ ಅಂತ ಇದೆ. ಯಹ ಕ್ಷೇತ್ರವಿತ್ ಅಂತನ್ನೋದನ್ನ ಸರ್ವಸ್ಯ ಪ್ರತ್ಯಕ್ಷಕಾಸ್ತಿ ಸಹ ಭಗವಾನ್ ಅನ್ನೋದ್ರ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು. ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ, ಎಲ್ಲರ ಹೃದಯದ ಒಳಗೆ ಬಿಂಬನಾಗಿ ಹೊಳೆತಕ್ಕಂತಹ ಭಗವಂತ ಏನಿದ್ದಾನೆ ಅವನು ಕ್ಷೇತ್ರವಿತ್, ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥವನು. ಅವ್ಯಕ್ತಾದಿ ಸಕಲ ತತ್ವಗಳನ್ನೂ ತಿಳಿತಾ ಎಲ್ಲರ ಒಳಗೆ ಬಿಂಬನಾಗಿ ಹೊಳಿತಾ ಇದ್ದಾನೆ ಭಗವಂತ ಅಂತ ಈ ರೀತಿ ಅರ್ಥ ಮಾಡಬೇಕು. ಹೀಗೆ ಮಧ್ವಾಚಾರ್ಯರು ಈ ಶ್ಲೋಕದ ಅಭಿಪ್ರಾಯವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ತತ್ವನಿರ್ಣಯ ಅನ್ನೋ ಗ್ರಂಥದ ವಾಕ್ಯವನ್ನು ಉದಾಹರಿಸಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದೆ. ದೂರದಲ್ಲಿ ಇರ್ತಕ್ಕಂತಹ ಸೋಸ್ಮಿ ಅಂತನ್ನೋದನ್ನ ದೂರದ ಪದದಿಂದ ಅನ್ವಯ ಮಾಡಿಕೊಂಡ್ವಲ್ಲ ನಾವು. ಯಾಕೆ ಈ ರೀತಿ ದೂರದಲ್ಲಿ ಅನ್ವಯ ಮಾಡಬೇಕು ಅಂದ್ರೆ ಅದಕ್ಕೆ ಸನ್ನಿಧಿಗಿಂತ ಯೋಗ್ಯತೆ ಪ್ರಬಲ.
ಹತ್ತಿರದಲ್ಲಿ ಇದೆ ಅನ್ನೋ ಕಾರಣದಿಂದ ಯೋಗ್ಯತೆಯನ್ನ ಬಿಟ್ಟು ಅರ್ಥ ಮಾಡಬಾರದು. ಸನ್ನಿಧಿಗಿಂತ ಯೋಗ್ಯತಾ ಅಂತ ಅನ್ನೋದು ಪ್ರಬಲವಾದ್ದರಿಂದ ಯೋಗ್ಯತೆಯನ್ನು ಅನುಸರಿಸಿ ದೂರದಲ್ಲಿರ್ತಕ್ಕಂಥ ಪದದಿಂದಲೂ ಅನ್ವಯ ಮಾಡಬಹುದು ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದನ್ನು ಆಚಾರ್ಯ ತೋರಿಸ್ಕೊಡ್ತಾರೆ. ವ್ಯವಧಾನೇನ ಅನ್ವಯೋಪಿ ಯೋಗ್ಯತಾಪೇಕ್ಷೆಯ ಭವೇತ್ ಇತಿ ಶಬ್ದ ನಿರ್ಣಯೇ ಅಭಿಮಾನಸ್ತ್ವಹಂಕಾರ ಆತ್ಮ ಚೇತ್ಯಭಿಧೀಯತೆ ಇತಿ ಚ ಅಂತ ಶಬ್ದ ನಿರ್ಣಯದ 2 ವಾಕ್ಯಗಳನ್ನ ಉದಾಹರಿಸ್ತಾ ಇದ್ದಾರೆ. ದೇಹೇಂದ್ರಿಯ ಅಸುಧಿಷಣಾತ್ಮಭಿಹಿ ಎಂಬಲ್ಲಿ ಆತ್ಮ ಅಂದ್ರೆ ಜೀವನಿಗೆ ಆವರ್ಕವಾಗಿರ್ತಕ್ಕಂಥ ಅಹಂಕಾರ ಅಂತ ಅರ್ಥ. ಅಹಂಕಾರ, ಅಭಿಮಾನ, ಆತ್ಮ ಇದೆಲ್ಲ ಒಂದೇ ಅರ್ಥವನ್ನ ಕೊಡ್ತಕ್ಕಂಥದ್ದು ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದನ್ನು ತೋರಿಸಿಕೊಡ್ತಾರೆ. ಹಾಗಾಗಿ ಒಟ್ಟು ಈ ಶ್ಲೋಕದ ಅಭಿಪ್ರಾಯ, ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ, ಅಹಂಕಾರ ಇವೇ ಮೊದಲಾದವುಗಳಿಂದ ಆವೃತವಾಗಿರ್ತಕ್ಕಂತಹ ಈ ಎಲ್ಲ ಜಂಗಮ ಸ್ಥಾವರಗಳಿಗೆ ಅಸ್ತಿತ್ವವನ್ನು ತಂದುಕೊಡ್ತಕ್ಕಂಥವನು ಆ ಭಗವಂತ. ಅವ್ಯಕ್ತಾದಿ ರೂಪವಾದ ಕ್ಷೇತ್ರವನ್ನು ಬಲ್ಲವನಾಗಿದ್ದಾನೆ. ಆ ಭಗವಂತ ಎಲ್ಲರ ಒಳಗೂ ಪ್ರಕಾಶಮಾನನಾಗಿ ಇದ್ದಾನೆ. ಅಂತಹ ಭಗವಂತನನ್ನ ನೀನು ಪಡಿತಿದಿ. ನೀನು ಈ ಎಲ್ಲ ಸ್ಥಾವರ ಜಂಗಮ ಜಂತುಗಳಲ್ಲಿ ಒಬ್ಬ ಅಷ್ಟೇ. ನೀನೇನಾಗಿದ್ದಿ? ವಿಶ್ವಗಾದಿಹಿ, ನಾನಾ ದುಃಖಗಳಿಗೆ ಭಾಜನನಾಗಿದ್ದಿ. ನಿನ್ನ ಹೃದಯದಲ್ಲಿ ಮಾತ್ರ ನೀನು ಇರ್ತಕ್ಕಂಥವನಾಗಿದ್ದಿ. ಅವನಾದ್ರೆ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ಹಿಂದೆ ಹೇಳಿದ್ರು. ನೀನು ನಿನ್ನ ಹೃದಯದಲ್ಲಿ ಮಾತ್ರ ಇದ್ದಿ. ಅಂಥ ಒಬ್ಬ ಜೀವ ನೀನು ಅಂತ ತಿಳ್ಕೋ ಅಂತ. ಹೀಗೆ ಜೀವನಿಗೆ ಆ ಭಗವಂತನಿಗಿರ್ತಕ್ಕಂತಹ ಪೂರ್ಣ ವೈಲಕ್ಷಣ್ಯ. ನೀನು ನಿನ್ನ ಹೃದಯದಲ್ಲಿ ಮಾತ್ರ ವಾಸ ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ಸಾಧಾರಣ ಜೀವ, ನಾನಾ ದುಃಖಗಳಿಗೆ ಭಾಜನಾಗಿದ್ದಿ. ಅವನು ಎಲ್ಲ ಸ್ಥಾವರ ಜಂಗಮಗಳಿಗೂ ಅಸ್ತಿತ್ವವನ್ನು ಕೊಡ್ತಾ ಎಲ್ಲವನ್ನೂ ತಿಳ್ಕೊಂಡಂತವನಾಗಿದ್ದಾನೆ. ಅಂತಹ ಜೀವ ನೀನು ಅಂತ ತಿಳ್ಕೊ. ಅವನು ಆ ರೀತಿ ಇದ್ದಾನೆ ಅಂತ ತಿಳ್ಕೊ. ನಾನು ಒಬ್ಬ ಅಂಥ ಜೀವನೇ ಆಗಿದ್ದೇನೆ, ಆದ್ರೆ ಜ್ಞಾನದಲ್ಲಿ ನಿನಗಿಂತ ಸ್ವಲ್ಪ ಹಿರಿಯ ಅಷ್ಟೇ ಅಂತ ಈ ರೀತಿ ಸನಕಾದಿಗಳು ಪೃಥು ಮಹಾರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ತತ್ವಂ ನರೇಂದ್ರ ಜಗತಾಮಥ ತತ್ಸುಷಾಂ ಚ ದೇಹೇಂದ್ರಿಯ ಸುಧಿಷಣಾತ್ಮಭಿರಾವೃತಾನಾಂ ಯಕ್ಷೇತ್ರವಿತ್ವಮನಯೋರ್ಹೃದಿ ವಿಶ್ವಗಾದಿಃ ಪ್ರತ್ಯಕ್ಷಕಾಸ್ತಿ ಭಗವಾಂಸ್ತವೈಹಿತೋಸೋಸ್ಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹೇಳಿ. ಸೋ ಅಸ್ತಿ ಅಂತ ಇದೆ, ಸೋ ಅಸ್ಮೀನ್ ಇಲ್ಲ, ಬುಕ್ಲಿ ತಪ್ಪ ಅಸ್ಮಿ, ಸೋಸ್ಮಿ ಅಲ್ವಾ? ಸೋ ಅಸ್ತಿ, ಸೋ ಅಸ್ತಿ. ಧನ್ಯವಾದಗಳು. ಹಾ ಸೋಸ್ಮಿ ಅಂತ ಮಾಡ್ಕೊಳ್ಳಿ. ಯಾಕೆಂದ್ರೆ ವ್ಯಾಖ್ಯಾನದಲ್ಲಿ ಹಾಗೆ ಇದೆ ನೋಡಿ. ಒಂದು ನೋಡಿದೆ, ವ್ಯಾಖ್ಯಾನ ನೋಡಿದೆ ನಾನು, ಈ ತಪ್ಪ ಕೊಟ್ಟಿದ್ದಾರೆ. ತಪ್ಪಾಗಿದೆ, ಅದನ್ನ ತಿದ್ದುಕೊಂಡ್ಬಿಡಿ. ನಮಸ್ಕಾರ ಗುರುಗಳೇ. ಹರಯೇ ನಮಃ. ಬಂತ ನಿಮಗೆ? ಸರಿ ಬಂತಾ? ಬಂತು. ಏನಾಗಿತ್ತು? ನಿಮ್ ಇದ್ರಲ್ಲಿ ಇದ್ದೇ ಇತ್ತು, ಗ್ರೂಪ್ ಅಲ್ಲಿ ಇದ್ದೇ ಇದ್ರಿ ನೀವು. ಇಲ್ಲ, ಮಧ್ಯದಲ್ಲಿ ಏನೋ ಅವನು ಸುಮ್ಮನೆ ಕೇಳ್ತಾ ಇರ್ತಾನೆ, ಸ್ಕೈಪ್ ಅವನು ತೆಗೆದ್ಬಿಟ್ಟು, ಅದರಿಂದ ಆಯ್ತು. ಆಯ್ತಾಯ್ತು, ನನ್ನ ಸೊಸೆ ಮಾಡಿ ಕೊಟ್ಬಿಟ್ಲು. ಸರಿ. ತಿರುವಳ್ಳೂರು ಹೋಗ್ತಾ ಇದ್ದೀನಿ. ತಿರುವಳ್ಳೂರು ಮಠಕ್ಕೆ ಹೋಗ್ತಾ ಇದ್ದೀನಿ ಇವತ್ತ. ಹೌದು, ನರಸಿಂಹದೇವರು ನೋಡಿ, ನರಸಿಂಹ ಉತ್ತರಾಜ ಮಠ. ಹಾ ಸರಿ ಹೋಗಿ ಬನ್ನಿ. ಆಚಾರ್ಯ, ಹೇಳಿ. ತತ್ವ ನಿರ್ಣಯ ಅಂದರೆ ವಿಷ್ಣು ತತ್ವ ನಿರ್ಣಯ ಗ್ರಂಥನ? ಅದಲ್ಲ. ವಿಷ್ಣು ತತ್ವ ವಿನಿರ್ಣಯ ಅನ್ನೋದು ಮಧ್ವಾಚಾರ್ಯ ಮಾಡಿರೋ ಒಂದು ಪ್ರಕರಣ ಗ್ರಂಥ. ಅದಲ್ಲ, ತತ್ವ ನಿರ್ಣಯ ಅಂತ ಹೇಳಿ ಭಗವಂತ ಮಾಡಿರೋ ಒಂದು ಗ್ರಂಥ ಇದೆ. ಅದು ಅದು ಪ್ರಮಾಣ. ಅದು ಎಲ್ಲರೂ ಪ್ರಮಾಣ ಅಂತ ಒಪ್ಕೊಂಡಿದ್ದಾರೆ. ವ್ಯಾಸರು ಬರೆದಿರೋದ ಹೇಗೆ ಅದು? ಹೌದು, ಅದು ವೇದವ್ಯಾಸ ದೇವರು ಬರೆದದ್ದು ಅಥವಾ ಮೂಲರೂಪಿ ನಾರಾಯಣ ಬರೆದದ್ದು ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಅಂತೂ ತತ್ವ ನಿರ್ಣಯ ಈಗ ಸಿಗೋದಿಲ್ಲ. ಅದು ತತ್ವ ನಿರ್ಣಯ ಅಂತ ಹೇಳಿ ಸಿಗ್ತಾ ಇಲ್ಲ. ಮಧ್ವಾಚಾರ್ಯ ಅಲ್ಲಲ್ಲಿ ಉದಾಹರಿಸಿದ್ದಾರೆ ಅಷ್ಟೇ. ಎಲ್ಲಾ ಗ್ರಂಥಗಳು ನಾಶ ಆಯ್ತಲ್ಲ, ಅವಾಗ ಅದು ನಾಶ ಆಗಿದೆ. ಸರಿ. ಇದೇ ಅಭಿಪ್ರಾಯದ ಒಂದು ಕೃಷ್ಣ ಬಂದು 13ನೇ ಅಧ್ಯಾಯ 2ನೇ ಶ್ಲೋಕ ಹೇಳ್ತಾನಲ್ಲ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಹೌದು, ಕ್ಷೇತ್ರಜ್ಞ. ಇದೇ ಅಭಿಪ್ರಾಯ. ಇದೇ ಅಭಿಪ್ರಾಯ. ಅಲ್ಲಿರೋ 25 ತತ್ವ 7 ವಿಕಾರದ ಒಳಗೆ ದೇವರಿದ್ದಾನ
ಅವನಿಂದ ಹೌದು. ಎಲ್ಲ ತಿಳಿಯೋದು ಹಂಗೆ ಒಂದು ಮಾತು ಬರುತ್ತೆ. ಸೊ ಇದೇ ಅಭಿಪ್ರಾಯ ಅಲ್ಲಿ right? ಹೌದು ಹೌದು ಹೌದು. ಆಗ್ಲಿ. ಶ್ರೀನಿವಾಸ, ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ, ಹರೇ ನಮಃ.